ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಅಡ್ಡಾಗೆ ಸ್ವಾಗತ. ಐಪಿಎಲ್ 2026ರ ಎರಡನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಭರ್ಜರಿ ಗೆಲುವು ಸಾಧಿಸಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ನಡೆದ ಈ ಪಂದ್ಯ ರನ್ ಮಳೆಯಾಗಿ ತಿರುಗಿದೆ. ವಿಡಿಯೋ ಶುರು ಮಾಡುವ ಮೊದಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ. ಮುಂಬೈನ ವಾಂಖಡೆ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆದಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತ್ತಾ ತಂಡ 220 ರನ್ ಗಳಿಸಿತು. 221 ರನ್ ಗುರಿ ಬೆನ್ನತ್ತಿದ ಮುಂಬೈ ತಂಡ 19.1 ಓವರ್ಗಳಲ್ಲಿ ಗೆಲುವು ಸಾಧಿಸಿತು. ರೋಹಿತ್ ಶರ್ಮಾ 78 ರನ್ ಗಳಿಸಿ ಅದ್ಭುತ ಆಟವಾಡಿದರು. ರಿಕಲ್ಟನ್ 81 ರನ್ ಹೊಡೆದು ಪಂದ್ಯವನ್ನು ಮುಂಬೈ ಕಡೆ ತಿರುಗಿಸಿದರು. ಈ ಇಬ್ಬರು ಮೊದಲ ವಿಕೆಟ್ಗೆ 148 ರನ್ ಪಾರ್ಟ್ನರ್ಶಿಪ್ ನೀಡಿದರು. ಸೂರ್ಯಕುಮಾರ್ ಯಾದವ್ 16 ರನ್ ಗಳಿಸಿದರು. ತಿಲಕ್ ವರ್ಮಾ 20 ರನ್ ಕೊಡುಗೆ ನೀಡಿದರು. ಹಾರ್ದಿಕ್ ಪಾಂಡ್ಯ ಅಜೇಯ 18 ರನ್ ಹೊಡೆದು ಗೆಲುವು ತಂದರು. ಆದರೆ ಈ ಪಂದ್ಯದಲ್ಲಿ ಒಂದು ಕಾಮಿಡಿ ಘಟನೆ ನಡೆದಿದೆ. ಸೂರ್ಯಕುಮಾರ್ ಯಾದವ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಫೀಲ್ಡಿಂಗ್ ಮಾಡುತ್ತಿದ್ದರು. ಅವರು ವಾಟರ್ ಬಾಯ್ ಕೆಲಸ ಮಾಡುತ್ತಿರುವ ಸಮಯದಲ್ಲಿ ಘಟನೆ ನಡೆದಿದೆ. ಹಾರ್ದಿಕ್ ಪಾಂಡ್ಯ ಸೂರ್ಯ ಬಳಿ ಹೋಗಿ ನೀರು ತಂದುಕೊಡು ಎಂದು ಹಾಸ್ಯವಾಗಿ ಹೇಳಿದರು. ಈ ಮಾತನ್ನು ನಂತರ ಸೂರ್ಯಕುಮಾರ್ ಯಾದವ್ ಪ್ರೆಸ್ ಮೀಟ್ನಲ್ಲಿ ಹಂಚಿಕೊಂಡರು. ನಾನು ಇಲ್ಲಿ ಪ್ಲೇಯರ್ ಆಗಿ ಕಾಣಿಸುತ್ತಿಲ್ಲ, ವಾಟರ್ ಬಾಯ್ ಆಗಿ ಕಾಣಿಸುತ್ತಿದ್ದೇನೆ ಎಂದು ಹೇಳಿದರು. ಈ ಘಟನೆ ನೋಡಿ ಫ್ಯಾನ್ಸ್ ಎಲ್ಲರೂ ನಗಿದರು. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಯಿತು. ಮುಂಬೈ ಇಂಡಿಯನ್ಸ್ ಈ ಗೆಲುವಿನಿಂದ ಟೂರ್ನಿಯಲ್ಲಿ ಉತ್ತಮ ಆರಂಭ ಮಾಡಿದೆ. ರೋಹಿತ್ ಮತ್ತು ರಿಕಲ್ಟನ್ ಬ್ಯಾಟಿಂಗ್ ಪಂದ್ಯವನ್ನು ನಿರ್ಧರಿಸಿತು. ಹಾರ್ದಿಕ್ ಪಾಂಡ್ಯ ಫಿನಿಶಿಂಗ್ ಟಚ್ ನೀಡಿದರು. ಈ ಪಂದ್ಯ ನಿಮಗೆ ಹೇಗನಿಸಿತು ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ಕನ್ನಡ ಕ್ರಿಕೆಟ್ ಅಡ್ಡಾ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.